शांति। आज का मुरली तारीख 14 मार्च 2025। सभी को हैप्पी होली, होली का मुबारक हो सभी को। आज का मुरली। मीठे बच्चे, तुम्हारे चेहरा सदा खुश नमः चाहिए, हमें भगवान पढ़ाते हैं, यह ಖುಷಿ चेहरे से झलकनी चाहिए। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮ ಮುಖ ಸದಾ ಖುಷಿಯಲ್ಲಿರಬೇಕು. ಯಾಕೆಂದರೆ ನಮಗೆ ಭಗವಂತ ಓದಿಸ್ತಾ ಇದ್ದಾರೆ, ಈ ಖುಷಿಯಲ್ಲಿ ಹೊಳಪಲ್ಲಿರಬೇಕು ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, ಅಭಿ ತುಮ್ ಬಚ್ಚೋಂ ಕೋ ಮುಖ್ಯ ಪುರುಷಾರ್ಥ ಕ್ಯಾ ಹೈ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈಗ ನೀವು ಮಕ್ಕಳ ಮುಖ್ಯ ಪುರುಷಾರ್ಥ ಏನಾಗಿದೆ? उत्तर, तुम सजाओं से छूटने का ही पुरुषार्थ करते रहते हो. ಉತ್ತರ ಹೇಳ್ತಾರೆ ಬಾಬಾ, ನೀವು ಶಿಕ್ಷೆಗಳಿಂದ ಬಿಡುಗಡೆ ಆಗಲು ಪುರುಷಾರ್ಥ ಮಾಡ್ತಾ ಇದ್ದೀರಿ. ಉಸ್ಕೆ ಲಿಯೇ ಮುಖ್ಯ ಹೇ ಯಾದ್ ಕಿ ಯಾತ್ರೆ, ಅದಕ್ಕೋಸ್ಕರ ಮುಖ್ಯವಾಗಿರುವಂಥದ್ದು ನೆನಪಿನ ಯಾತ್ರೆ. ಜಿಸ್ಸೆ ಹೇ ವಿಕರ್ಮ ವಿನಾಶ ಹೋತೆ ಹೇ, ಅದರಿಂದ ವಿಕರ್ಮಗಳು ವಿನಾಶ ಆಗ್ತವೆ. ತುಮ್ ಪ್ಯಾರ್ ಸೆ ಯಾದ್ ಕರೋ ತೋ ಬಹುತ್ ಕಮಾಯಿ ಜಮಾ ಹೋತಿ ಜಾಯೇಗಿ, ನೀವು ಬಹಳ ಪ್ರೀತಿಯಿಂದ ನೆನಪು ಮಾಡಿದರೆ ನಿಮಗೆ ಬಹಳ ಸಂಪಾದನೆ ಜಮಾ ಆಗ್ತದೆ. ಸವೇರೆ ಸವೇರೆ ಉಟ್ಕರ್ ಯಾದ್ ಮೇ ಬೈಠ್ನೆ ಸೆ ಪುರಾನಿ ದುನಿಯಾ ಭೂಲ್ತಿ ಜಾಯೇಗಿ, ಬೆಳಗ್ಗೆ ಎದ್ದು ನೆನಪಲ್ಲಿ ಕೂತ್ಕೊಳ್ಳೋದ್ರಿಂದ, ಭಗವಂತ ನೆನಪು ಮಾಡೋದ್ರಿಂದ ಹಳೆಯ ಜಗತ್ತನ್ನು ಮರಿತೀರಿ. ಜ್ಞಾನ ಕಿ ಬಾತೆ ಬುದ್ಧಿ ಮೇ ಆತೆ रहेंगी, ಜ್ಞಾನದ ಮಾತು ಬುದ್ಧಿಯಲ್ಲಿ ಸದಾ ಇರಬೇಕು. ತುಮ್ ಬಚ್ಚೋಂ ಕೋ ಮುಖ ಸೆ ಕೋಯಿ ಕಿಚಡಾ ಪಟ್ಟಿ ಕಿ ಬಾತೆ ನಹಿ ಬೋಲ್ನಿ ಹೇ, ನೀವು ಮಕ್ಕಳು ಮುಖದಿಂದ ಯಾವ ಒಂದು ಕೆಟ್ಟ ಶಬ್ದಗಳನ್ನು ಆಡಬಾರ್ದು, ಕಿಚಡಪಟ್ಟಿ ಮಾತುಗಳನ್ನು ಆಡಬಾರ್ದು ಅಂತ ಹೇಳ್ತಿದ್ದಾರೆ ಬಾಬಾ. आज का वरदान है। वरदान, अविनाशी रूहानी रंग की सच्ची होली द्वारा बाप समान स्थिति की अनुभवी भव. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಅವಿನಾಶಿ ಆತ್ಮೀಯ ಬಣ್ಣದ ಸತ್ಯ ಹೋಲಿಯ ಮೂಲಕ ತಂದೆಯ ಸಮಾನ ಸ್ಥಿತಿ ಉಳ್ಳಂತಹ ಅನುಭವಿ ಆಗ್ರಿ. ಇದರ ಸಾರಾಂಶ ಆಗಿದೆ, ಅವಿನಾಶಿ ಆತ್ಮೀಯ ಬಣ್ಣದ ಸತ್ಯ ಹೋಳಿಯ ಮೂಲಕ. ಹೋಲಿ ಅಂದ್ರೇ ಸತ್ಯವಾಗಿರುವಂತಹ ಒಂದು ಆತ್ಮಿಕ ಪವಿತ್ರತೆ ಅಂತ ಹೇಳ್ತಾರೆ ಬಾಬಾ. ಅದರ ಮೂಲಕ ತಂದೆಯ ಸಮಾನ ಸ್ಥಿತಿ ಉಳ್ಳಂತಹ ಅನುಭವಿಗಳಾಗಬೇಕು. ಆಪ್ ಪರಮಾತ್ಮ ರಂಗ್ ಮೇ ರಂಗಿ ಹುಯಿ ಹೋಲಿ ಆತ್ಮಾಯಿ ಹೋ. ಇದರ ಸಾರಾಂಶ ಆಗಿದೆ, ತಾವೆಲ್ಲ ಆತ್ಮಗಳು ಪರಮಾತ್ಮನ ರಂಗಿನಲ್ಲಿ ನೀವು ಕೂಡ ರಂಗನ್ನು ಅಂಟಿಸಿಕೊಳ್ಳುವಂತಹ ನೀವು ಪವಿತ್ರ ಆತ್ಮಗಳಾಗಿದ್ದೀರಿ. ಸಂಗಮ ಯುಗ ಹೋಲಿ ಜೀವನ ಕ ಯುಗ ಹೇ, ಈ ಸಂಗಮ ಯುಗ ಪವಿತ್ರವಾಗಿರುವ ಜೀವನದ ಯುಗ ಆಗಿದೆ. जब अविनाशी रूहानी रंग लग जाता है तो सदाकाल के लिए बाप समान बन जाते हो. ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗ ಅವಿನಾಶಿ ಆತ್ಮೀಯ ಬಣ್ಣ ನಿಮಗೆ ಅಂಟಿಕೊಳ್ತದೆ ಆಗ ಸದಾಕಾಲಕ್ಕೋಸ್ಕರ ತಂದೆಯ ಸಮಾನ ಆಗ್ತೀರಿ. तो आपकी होली है संग के रंग द्वारा बाप समान बनना. ಆದ್ದರಿಂದ ನೀವು ಹೋಲಿ ಅಂದ್ರೇ, ಹೋಲಿ ಆಚರಣೆ ಮಾಡೋದಂದ್ರೇ ಒಳ್ಳೆಯ ಗುಣಗಳದ ಬಣ್ಣವನ್ನು ಅಂಟಿಸಿಕೊಳ್ಳೋದು, ಬಾಬನ ಜ್ಞಾನದ ಬಣ್ಣವನ್ನು ಅಂಟಿಸಿಕೊಳ್ಳೋದೇ ತಂದೆ ಸಮಾನ ಆಗುವುದಾಗಿದೆ. ಐಸಾ ಪಕ್ಕ ರಂಗ್ ಹೋ ಜೋ ಔರೋಂಕೋ ಭಿ ಸಮಾನ ಬನಾದೋ. ಇಂತಹ ಒಂದು ನಾವು ಗುಣಗಳ ಒಳ್ಳೆಯ ಜ್ಞಾನದ ಯೋಗದ ಬಣ್ಣವನ್ನು ಅಂಟಿಸ್ಕೊಳ್ಬೇಕು, ಬೇರೆಯವರನ್ನು ಸಹ ನಮ್ಮ ಸಮಾನ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಜ್ಞಾನದ ರಂಗು, ಜ್ಞಾನದ ಬಣ್ಣ, ಯೋಗದ ಬಣ್ಣ, ಅನೇಕ ಶಕ್ತಿಗಳ ಬಣ್ಣ, ಗುಣಗಳ ಬಣ್ಣ, ಶ್ರೇಷ್ಠ ವೃತ್ತಿ, ದೃಷ್ಟಿ, ಶುಭ ಭಾವನೆ, ಶುಭ ಕಾಮನೆಯ ಆತ್ಮೀಯವಾಗಿರುವಂತಹ ಒಂದು ಬಣ್ಣಗಳನ್ನು ನೀವು ಅಂಟಿಸ್ಕೊಳ್ಳಿ. ಇದೇ ನಾವೆಲ್ಲ ಮಕ್ಕಳು ಹೋಲಿ ಆಚರಣೆ ಮಾಡೋದಾಗಿದೆ. ಸ್ಲೋಗನ್ ಆಗಿದೆ, दृष्टि को अलौकिक, मन की शीतल, बुद्धि को रहमदिल और मुख को मधुर बनावो. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ನಿಮ್ಮ ದೃಷ್ಟಿಯನ್ನು ಅಲೌಕಿಕ ಮಾಡಿಕೊಳ್ಳಿ, ಮನಸ್ಸನ್ನು ಶೀತಲ ಮಾಡಿಕೊಳ್ಳಿ, ಬುದ್ಧಿಯನ್ನು ದಯಾಹೃದಯ ಮಾಡಿಕೊಳ್ಳಿ, ಮುಖವನ್ನು ಮಧುರ ಮಾಡಿಕೊಳ್ಳಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.